ನೂರಾರು ಕೋಟಿ ಭಕ್ತರ ಕನಸು ಜನವರಿ 22ರಂದು ನೆರವೇರಿತ್ತು. 500 ವರ್ಷಗಳ ಕಾಯುವಿಕೆಗೆ ತೆರೆ ಬಿದ್ದಿತ್ತು. ನಾನಾ ಕಸರತ್ತು ಜಡಾಪಟಿಗಳ ನಡುವೆ ಬಾಲರಾಮ ಅಯೋಧ್ಯೆಯಲ್ಲಿ ವಿರಾಜಮಾನರಾಗಿದ್ದಾನೆ. ಈಗ ರಾಮನವಮಿ ಸಂಭ್ರಮ ಹೇಗಿದೆ ಬನ್ನಿ ನೋಡೋಣ. ಮಂದಿರ ನಿರ್ಮಾಣದ ಬಳಿಕ ಮೊದಲ ರಾಮನವಮಿ ಸಂಭ್ರಮ. ಅಯೋಧ್ಯೆಯಲ್ಲಿ ರಾಮ ಮಂದಿರ ನಿರ್ಮಾಣ ಆದ ಬಳಿಕ ಮೊದಲ ರಾಮನವಮಿ ನಡೀತಾ ಇದೆ. ಅಯೋಧ್ಯೆಯತ್ತ ಸಾಕಷ್ಟು ಮಂದಿ ಭಕ್ತರು ಹರಿದು ಬರ್ತಾ ಇದ್ದಾರೆ. ಇಡೀ ಅಯೋಧ್ಯೆ ಸಿಂಗಾರಗೊಂಡಿದೆ. ಮಂದಿರ ಉದ್ಘಾಟನೆ ಬಳಿಕ ಅಯೋಧ್ಯೆ ಮತ್ತೊಮ್ಮೆ ಝಗಮಗಿಸುತ್ತಿದೆ. ಸಾವಿರಾರು ಭಕ್ತರಿಂದ ರಾಮ ಜನ್ಮಭೂಮಿ ಕೇಸರಿಮಯವಾಗಿ ಮಾರ್ಪಟ್ಟಿದೆ. ಇನ್ನು ನಾಳೆ ರಾಮನವಮಿ ಹಿನ್ನೆಲೆಯಲ್ಲಿ ಬಾಲರಾಮನನ್ನ ಕಣ್ತುಂಬಿಕೊಳ್ಳಲು ದೇಶದ ಹಲವೆಡೆಯಿಂದ ಭಕ್ತ ಸಾಗರವೇ ಹರಿದು ಬರ್ತಿದೆ. ಇನ್ನು ವಿಶೇಷತೆ ಎನ್ನುವಂತೆ ನಾಳೆ ಮಧ್ಯಾಹ್ನ 12:16ರ ಸುಮಾರಿಗೆ ಸೂರ್ಯ ಕಿರಣಗಳು ಬಾಲರಾಮನ ಮೂರ್ತಿಗೆ ಮುತ್ತಿಕ್ಕಲಿವೆ. ಸುಮಾರು 5 ನಿಮಿಷಗಳ ಕಾಲ ಸೂರ್ಯ ರಶ್ಮಿ ಬಾಲರಾಮನ ಮೇಲಿರಲಿದ್ದು ರಾಮ ಭಕ್ತರು ಕುತೂಹಲದಿಂದ ಕಾಯ್ತಿದ್ದಾರೆ. ಭಕ್ತರ ಕಣ್ಮನ ಸೆಳೆಯಲು ಅಯೋಧ್ಯೆ ಬೀದಿಗಳಲ್ಲಿ 100ಕ್ಕೂ ಹೆಚ್ಚು ಎಲ್ಇಡಿ ಪರದೆ ಅಳವಡಿಕೆಗೆ ಟ್ರಸ್ಟ್ ಮುಂದಾಗಿದೆ. ಸುಮಾರು 17 ಲಕ್ಷ ಭಕ್ತರು ಅಯೋಧ್ಯೆಯತ್ತ ಬರುವ ನಿರೀಕ್ಷೆ ಇದೆ. ಹೀಗಾಗಿ ಮಂದಿರದ ವಿವಿಐಪಿ ಹಾಗೂ ವಿಐಪಿ ದರ್ಶನ ರದ್ದು ಮಾಡಲಾಗಿದೆ. ನಾಳೆ ಬೆಳಗ್ಗೆ 3:30ರಿಂದ ರಾತ್ರಿ 11 ಗಂಟೆಯವರೆಗೆ ನಿರಂತರ ದರ್ಶನಕ್ಕೆ ಅವಕಾಶ ನೀಡಲಾಗಿದೆ. ಇನ್ನು ಇವತ್ತು ರಾಮನ ದರ್ಶನ ಮಾಡಿರೋ ಕನ್ನಡಿಗರು TV9 ಜೊತೆ ಸಂತೋಷ ಹಂಚಿಕೊಂಡಿದ್ದಾರೆ. ಶ್ರೀರಾಮನ ದರ್ಶನ ಪಡೆದಿರೋದು ನಮ್ಮ ಬಾಲಿನ ಪುಣ್ಯ ಅಂತ ತಿಳ್ಕೊಳ್ತಾ ಇದೀವಿ. ನಾವು 3 ಗೆಳೆಯರು ಎಲೆಕ್ಟ್ರಾನಿಕ್ಸ್ ಇಂದ ಬಂದಿದ್ದೀವಿ. ಈ ರಾಮನ ದರ್ಶನ ಪಡೆದಿರೋದು ನಮಗೆ ತುಂಬಾ ಸಂತೋಷ. ಬಾಲರಾಮನ ಪ್ರಾಣ ಪ್ರತಿಷ್ಠಾಪನೆಯ ಬಳಿಕ ರಾಮನವಮಿಗೆ ಅಯೋಧ್ಯೆ ಸಜ್ಜಾಗಿದೆ. ಲಕ್ಷಾಂತರ ಜನರು ರಾಮನನ್ನ ಕಣ್ತುಂಬಿಕೊಳ್ಳಲು ಅಯೋಧ್ಯೆಯತ್ತ ದೌಡಾಯಿಸುತ್ತಿದ್ದಾರೆ. ಈ ನಡುವೆ ಅಹಿತಕರ ಘಟನೆ ನಡೆಯದಂತೆ ತಡೆಯಲು ಪೊಲೀಸ್ ಭದ್ರತೆ ಹೆಚ್ಚಿಸಲಾಗಿದೆ. ಹರೀಶ್, TV9 ಅಯೋಧ್ಯ.